ರಾಜ್ಯದ ಜನರು ಬದುಕು ಹಸನಾಗಿರ್ಬೇಕು ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಕೂಡ ಸುಭದ್ರವಾಗಿರ್ಬೇಕು. ಆದ್ರೆ ಕಾನೂನು ಸುವ್ಯವಸ್ಥೆ ಸುಭದ್ರವಾಗಿಲ್ಲ, ಯಾಕಂದ್ರೆ ಗೃಹ ಸಚಿವರು ಅದನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ ಅನ್ನೋ ಆಪಾದನೆ. ಜೆಡಿಎಸ್ ವಕ್ತಾರರು ಇದಕ್ಕೆ ಉತ್ತರ ಕೊಡಬೇಕು. ರಾಜೀನಾಮೆ ಪರಿಹಾರನ ಮೇಡಮ್, ಕಳೆದ 1.5 ವರ್ಷ ಆಯ್ತು ಸರ್ಕಾರ ಬಂದು, ಬರೀ ಭ್ರಷ್ಟಾಚಾರ ಮತ್ತೆ ಪೋಸ್ಟಿಂಗ್ ದಂಧೆಲೆ ಇವರು ಮುಳುಗೋಗಿದ್ದಾರೆ. ಯಾವುದೇ ವ್ಯಕ್ತಿ ಈಗ ಒಂದು ಸ್ಟೇಷನ್ಗೆ ಒಂದು ಇನ್ಸ್ಪೆಕ್ಟರ್ ಆಗಿ ಬರಬೇಕು ಅಂತಂದ್ರೆ 50 ಲಕ್ಷದಿಂದ ಸ್ಟಾರ್ಟ್ ಆದರೆ 2.5 ಕೋಟಿವರೆಗೂ ಇವತ್ತು ಲೇಬಲ್ ಅಂಟಿಸ್ಕೊಂಡು ಕೂತಿದ್ದಾರೆ ಕಾಂಗ್ರೆಸ್ ಯಾರು ಹೋಮ್ ಮಿನಿಸ್ಟ್ರು ಕಡೆಯಿಂದ. ಹಂಗಿದ್ದಾಗ ನಾವು ಅವ್ರ ಕಡೆಯಿಂದ ಯಾವ ರೀತಿ ನ್ಯಾಯನ ನಾವು ಅಥವಾ ಯಾವ ರೀತಿ ಕಾನೂನು ಸುವ್ಯವಸ್ಥೆನ ಕಾಪಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಇವತ್ತೆಲ್ಲ ರಿಯಲ್ ಎಸ್ಟೇಟ್ ಇಳಿದಿದ್ದಾರೆ. ಯಾರೋ ಪೊಲೀಸ್ ಇಲಾಖೆ ಇವತ್ತು ರಿಯಲ್ ಎಸ್ಟೇಟ್ ಇಳಿದಿದ್ದಾರೆ. ಇವತ್ತು ಅವರನ್ನು ಸಹ ಇಲ್ಲಿ ಕೊಟ್ಟಿರೋದ್ರಿಂದ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋದು, ಡಬಲ್ ಕಲೆಕ್ಟ್ ಮಾಡ್ಕೊಳ್ಳೋ ದೃಷ್ಟಿನಲ್ಲಿ ಮಾಡಬಾರ್ದು ಕೆಲಸನ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯ ನಿಜವಾಗ್ಲೂ ಬೆಚ್ಚ ಬೀಳಿಸ್ತಾ ಇದೆ. ಇಷ್ಟೊಂದು ಕ್ರೈಮ್ ಆಗ್ತಾ ಇರೋದು, ಇಷ್ಟೊಂದು ಅತ್ಯಾಚಾರ ಆಗ್ತಾ ಇರೋದು, ಇಷ್ಟೊಂದು ಕೊಲೆ ಆಗ್ತಾ ಇರೋದು ನಿಜವಾಗ್ಲೂ. ಮೊನ್ನೆ ಯಾವುದೋ ಒಂದು ಮಾಧ್ಯಮದ ವರದಿ ನೋಡಿದೆ, ಮಾದನಾಯಕನಹಳ್ಳಿ ಸ್ಟೇಷನ್ ಇಡೀ ಇಂಡಿಯಾದಲ್ಲೇ ನಂಬರ್ 1 ಕ್ರೈಮ್ ಸ್ಟೇಷನ್ ಅಂತ ಅಂದ್ಬಿಟ್ಟು ವರದಿ ನೋಡಿದೆ. ಈ ರೀತಿ ಇದ್ದಾಗ ಗೃಹ ಸಚಿವರು ವಿಫಲರಾಗಿದ್ದಾರಾ ಇಲ್ವಾ ಅಂತ ಅಂದ್ಬಿಟ್ಟು ಈ ರಾಜ್ಯದ ಜನ ಹೇಳ್ಬೇಕು. ಯಾಕೆ ರಾಜೀನಾಮೆ ಕೊಡಬೇಕು ಕೊಡಬಾರ್ದು ಅಂತ ಅಂದ್ಬಿಟ್ಟು ಇವತ್ತು ಅವರು ನಿಜವಾಗ್ಲೂ ಹೇಳ್ಬೇಕು. ಈ ರೀತಿ ಕ್ರೈಮ್ ಇಡೀ ಮೊದಲು ಎಷ್ಟು ಇದಾಗಿತ್ತು, ನಮ್ಮ ರಾಜ್ಯ ಶಾಂತವಾಗಿತ್ತು. ಮೊದಲು ಬಿಹಾರ, ಉತ್ತರ ಪ್ರದೇಶಗಳಲ್ಲಿ ಈ ರೀತಿ ಕ್ರೈಮ್ಗಳು ನಡೀತಾ ಇತ್ತು. ಇವತ್ತು ಕರ್ನಾಟಕನ ಕಾಂಗ್ರೆಸ್ ಅವರು ಬಂದು ಇವತ್ತು ಬಿಹಾರ ಮಾಡಿದ್ದಾರೆ, ಉತ್ತರ ಪ್ರದೇಶ ಮಾಡಿದ್ದಾರೆ. ಮುಂದಕ್ಕೆ ಇನ್ನೇನು ಮಾಡ್ತಾರೋ, ಪಾಕಿಸ್ತಾನ ಮಾಡ್ತಾರೋ ಗೊತ್ತಿಲ್ಲ. ಹಾಗಾಗಿ ಈ ಕೂಡಲೇ ಅವರು ವಿಫಲರಾಗಿದ್ದಾರೆ ಹೋಮ್ ಇಲಾಖೆನ ನಡೆಸಲಿಕ್ಕೆ. ಆಡಳಿತ ಇರೋ ಬಿಹಾರ, ಉತ್ತರ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಈಗ ಅಲ್ಲಿದೆ, ಈಗ ಅಲ್ಲಿ ಶಾಂತವಾಗಿದೆ. ಈಗ ಅಲ್ಲಿ ಶಾಂತವಾಗಿದೆ. ಕರ್ನಾಟಕದಲ್ಲಿ ಬಿಹಾರ, ಉತ್ತರ ಪ್ರದೇಶ ಆಗಿದೆ. ಇವತ್ತಲ್ಲ ಹೋಗಿ ನೋಡಿ ನೀವು ಉತ್ತರ ಪ್ರದೇಶಕ್ಕೆ. ಯೋಗಿ ಆದಿತ್ಯನಾಥ್ ಬಂದ್ಮೇಲಿಂದ ಯಾವ ರೀತಿ ಉತ್ತರ ಪ್ರದೇಶ ಕಾನೂನು ಸುವ್ಯವಸ್ಥೆ ಅಲ್ಲ, ಕೆ.ವಿ. ರಾಜು ಅವರು ಇವತ್ತು UP CMಗೆ ಅಡ್ವೈಸರ್. ಅವರೇ ಹೇಳ್ತಾರೆ, ಸ್ಟಾಟಿಸ್ಟಿಕ್ಸ್ ಯಾವ್ದಾದ್ರು ನೀವು ಅಕಾಡೆಮಿಕಲ್ ಯಾವ್ದಾದ್ರು ಸೆಷನ್ಸ್ ಹೋಗಿ ಅವ್ರ ಸೆಷನ್ಸ್ಗೆ ಅವ್ರು ಹೇಳ್ತಾರೆ ಯಾವ ರೀತಿ ಕ್ರೈಮ್ ಕಡಿಮೆ ಆಗಿದೆ, ಯಾವ ರೀತಿ ಲಾ ಅಂಡ್ ಆರ್ಡರ್ ಇಂಪ್ರೂವ್ ಆಗಿದೆ, ಜೊತೆಗೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಿದೆ ಅಂತ. ಕೆ.ವಿ. ರಾಜು ಅವರು ಒಬ್ಬ ತುಂಬಾ ಅತ್ಯಂತ ಸಾಮಾನ್ಯರಲ್ಲಿ ಸಾಮಾನ್ಯ ಬದುಕನ್ನು ನಡೆಸ್ತಿರ್ತಕ್ಕಂಥ CM ಅಡ್ವೈಸರ್. ಅವ್ರು ಹೇಳ್ತಾರೆ ನಾವು ಬಿಡಿ ಬಿಜೆಪಿ ಅವರೋ ಅಥವಾ JDS ನಮ್ಮ ಅಲಯನ್ಸ್ ಇರೋದ್ರಿಂದ ನಮ್ಮ ಪರವಾಗಿ ಮಾತಾಡ್ತಾರೋ ಬಿಟ್ಬಿಡಿ ಅದನ್ನ. ಒಬ್ಬ ಅಕಾಡೆಮಿಕಲ್ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಕೆ.ವಿ. ರಾಜು ಅವ್ರ ಹತ್ರ ಮಾತಾಡಿ ಕರ್ನಾಟಕವಾಗಿರ್ಬೇಕು ಅಂತ ಹೇಳಿ ನಾನು ಆಮ್ ಆದ್ಮಿ ಪಕ್ಷದ ವಕ್ತಾರನ್ನು ಕೇಳ್ತೀನಿ. ಈಗ ಯಾವುದೇ ಕ್ರೈಮ್ ಅನ್ನ ಒಬ್ಬ ಸಚಿವರಾಗಿ ನಿಂತ್ಕೊಂಡು ಹೋಗಿ ತಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ, ಪ್ರಾಕ್ಟಿಕಲಿ ಸ್ಪೀಕಿಂಗ್. ಬಟ್ ರೆಸ್ಪಾನ್ಸ್ ಟು ದ ಕ್ರೈಮ್ ಅನ್ನೋದು ಒಂದಿರುತ್ತೆ. ಈಗ ಸರ್ಕಾರದ ಭಾಗವಾಗಿರುವ ಗೃಹ ಸಚಿವರು ಪ್ರಥಮ ಪ್ರತಿಕ್ರಿಯೆ ಯಾವ ರೀತಿ ನೀಡ್ತಾರೆ ಅನ್ನೋದ್ರ ಮೇಲೆ ಪೊಲೀಸ್ ಇಲಾಖೆ ತನಿಖೆಯನ್ನು ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಅದು ದೊಡ್ಡದೇ ಅಲ್ಲ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದಾಗ ಅದು ಹಂಗಲ್ಲ ಹಿಂಗೆ ಅಂತ ಹೇಳಿ ವಿತೌಟ್ ರಿಪೋರ್ಟ್, ವಿತೌಟ್ ತನಿಖೆ ಹಂಗೆ ಹೇಳ್ಬಿಟ್ಟಾಗ ಪೊಲೀಸ್ ಇಲಾಖೆಗೆ ಇವರೇನ ಸಂದೇಶ ಕೊಟ್ಟಂಗೆ ಆಗ್ಬಿಡುತ್ತಾ? ಈ ರೀತಿ ಆಪಾದನೆ ಕೂಡ ಪರಮೇಶ್ವರ್ ಅವ್ರ ಮೇಲಿದೆ. ನೋಡಿ, ಯಾವುದೋ ಒಂದು ಸರ್ಕಾರದಲ್ಲಿ ಮುಖ್ಯಮಂತ್ರಿ ನಂತರ ಬಲಿಷ್ಠವಾದ ಒಂದು ಸ್ಥಾನ ಅಂತಂದ್ರೆ ಗೃಹ ಸಚಿವರು ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಿರೋದೆ. ಇವ್ರೇನಂತಂದ್ರೆ ಬರೀ ಅವ್ರ ಪಕ್ಷದಲ್ಲಿ ಅವ್ರ ಸೀನಿಯಾರಿಟಿ ನೋಡಿನೋ, ಅವರು ಯಾವುದೋ ಒಂದು ಕೋಮ್ನವರು ಅಂತ ನೋಡಿನೋ ಏನೋ ಒಂದು ಸ್ಥಾನ ಕೊಟ್ಬಿಡ್ತಾರೆ. ನಿಜವಾಗ್ಲೂ ಅವ್ರ ಆ ಸ್ಥಾನಕ್ಕೆ ಸಮರ್ಥರ ಅನ್ನೋದನ್ನ ನೋಡಿ ಕೊಟ್ಟಿಲ್ಲ. ಕಾರಣ ಏನಂದ್ರೆ ನಾವು ನೋಡ್ತಾ ಇದೀವಿ, ಈ 1.5 ವರ್ಷದಿಂದ ಇವರು ಗೃಹ ಸಚಿವರಾಗಿದ್ದರಿಂದ ಬಹಳಷ್ಟು ಪ್ರಕರಣಗಳಲ್ಲಿ ಅವರ ಪ್ರತಿಕ್ರಿಯೆ ಹೋಗಿ ನೋಡಿದಾಗ ಅವ್ರಿಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಇರೋದಿಲ್ಲ. ಎಷ್ಟೋ ಸತಿ ಮೀಡಿಯಲ್ಲಿ ನಾವು ಅವ್ರು ಕೊಡೋದಕ್ಕಿಂತ ಹೆಚ್ಚು ಇನ್ಫಾರ್ಮೇಶನ್ ನೋಡಿರ್ತೀವಿ. ಅವ್ರು ಹೋಗಿ ನಾನು ವಿಚಾರ ಮಾಡ್ತೀನಿ, ತಿಳ್ಕೊಂಡು ಹೇಳ್ತೀನಿ ಅನ್ನೋ ಥರನೇ ಹೇಳಿಕೆ ಹೇಳ್ಕೊಡ್ತೇವೆ ಹೊರತು ಸ್ಪಷ್ಟವಾದ ಒಂದು ಹೇಳಿಕೆ ಅವ್ರು ಅಲ್ಲೂ ಕೊಡ್ತಾ ಇಲ್ಲ. ಯಾಕಂದ್ರೆ ಅವ್ರ ಜವಾಬ್ದಾರಿನೇ ಕಳ್ಕೊಂಡಂಗೆ ಮಾತಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು, ಈ ಪ್ರಕರಣಕ್ಕೆ ಬರೋದಾದ್ರೆ ನೋಡಿ, ಇಲ್ಲಿ 2 ಸಪರೇಟ್ ಕೇಸ್ ಫೈಲ್ ಆಗಿದೆ. ಒಂದೇನಂತಂದ್ರೆ ಅವರು ಈ ತರ ಆರೋಪ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ 8 ಜನದ ಮೇಲೆ. ಅದಲ್ಲದೆ ಇನ್ನೊಂದೇನಂತಂದ್ರೆ ಅಲ್ಲಿ MLA ಆಗಿರೋ ಬಸವರಾಜ್ ಅವರು ಮತ್ತೆ ಕೆಲವ್ರ ಮೇಲೆ ಕೊಲೆ ಪ್ರಯತ್ನಕ್ಕೆ ತರ ಸುಪಾರಿ ಕೊಟ್ಟಿರೋ ಒಂದು ಪ್ರಕರಣ ಕೂಡ ಆಗಿದೆ. ಹಾಗಾಗಿ ಈ ಒಂದು ಕೇಸು ಬೇರೆ ಬೇರೆ ಆಯಾಮಗಳಲ್ಲಿ ನೋಡ್ಬೇಕಾಗತ್ತೆ. ಒಂದು, ಈ ಕೊಲೆಗೆ ಸುಪಾರಿ ಕೊಟ್ಟಿರೋದೇ ನಿಜಾನ, ಅದನ್ನು ಚೆಕ್ ಮಾಡ್ಬೇಕಾಗತ್ತೆ. ಮತ್ತೆ ಈ ಕಾಂಟ್ರಾಕ್ಟ್ ವಿಷಯದಲ್ಲಿ ಅವ್ರ ಹೆಸರು ಬರ್ದಿರೋದ್ರಿಂದ ಅದು ಒಂದು ಆಗ್ಬೇಕಾಗತ್ತೆ. ಮತ್ತೆ ಇನ್ನೊಂದು ಮುಖ್ಯವಾಗಿ ಅವರು ರಾಜು ಸುಪ್ನೂರ್ ಅವರು ಅವ್ರ ವಿಡಿಯೋಲ್ಲಿ ಅವ್ರು ಹೇಳಿರೋ ಪ್ರಕಾರ ಅವ್ರು ಸುಮಾರು 80 ಲಕ್ಷ ಕೊಟ್ಟಿದೀವಿ ಅಂತಂದ್ರೆ ಇದು ಮೋಡಸ್ ಆಪರೆಂಡಿ ಹೇಗೆ ಅಂತ ನೋಡ್ಬೇಕಾಗತ್ತೆ. ಇಲ್ಲಿ ಈ ಮಂತ್ರಿಗಳು ಮತ್ತೆ ಅವ್ರ ಆಪ್ತರೆ ಏನಾದ್ರು ಕಾಂಟ್ರಾಕ್ಟ್ಗಳಿಗೆ ಇವರು ಬೇನಾಮಿ ದಂಧೆ ಏನಾದ್ರು ನಡೆಸ್ತಾ ಇದಾರ ಅಂತ. ಯಾಕಂದ್ರೆ ಯಾರೋ ಒಬ್ಬ ಕಾಂಟ್ರಾಕ್ಟ್
ಕಾಂಟ್ರಾಕ್ಟರ್ಗೆ ಇವ್ರು ಯಾಕೆ ದುಡ್ಡು ಕೊಡ್ಬೇಕು? ಒಂದು ಮಂತ್ರಿ ಆಪ್ತರಾಗಿರೋರು ಅಂದ್ರೆ ಎಲ್ಲ ಬೇನಾಮಿಗಳನ್ನ ಇಟ್ಕೊಂಡು ಅವ್ರ ಆಪ್ತರುಗಳಿಗೇನೆ ದುಡ್ಡು ಕೊಟ್ಟು ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟು ಇದೇನ್ ದಂಧೆ ನಡೆಸ್ತಾ ಇದಾರಾ ಅದನ್ನ ಚೆಕ್ ಮಾಡ್ಬೇಕಾಗುತ್ತೆ. ಇವತ್ತು ಒಂದ್ ದಿವಸ ಅವತ್ತು ಇವರು ಆತ್ಮಹತ್ಯೆ ಆಗಿರೋದ್ರಿಂದ 80 ಲಕ್ಷ ಕೊಟ್ಟಿರೋದು ಬಾಯಿ ಹೊರಗಡೆ ವಿಷಯ ಬೆಳೆದ, ಇಲ್ಲಾಂದ್ರೆ ಬರ್ತಾನೆ ಇರಲಿಲ್ಲ. ಇವತ್ತಿನ ದಿವಸ ಅವ್ರಿಗೆ ನಿಜವಾಗ್ಲೂ ಎಷ್ಟು ಜನಕ್ಕೆ ಈ ತರ ದುಡ್ಡು ಕೊಟ್ಟಿದ್ದಾರೆ, ಯಾವ್ಯಾವ ಬೇರೆ ಬೇರೆ ಇಲಾಖೆಗಳಲ್ಲೂ ಯಾರ್ಯಾರು ಯಾವ ತರ ದುಡ್ಡು ಕೊಟ್ಟಿದ್ದಾರೆ ಅದನ್ನು ತನಿಖೆ ಆಗ್ಲೇಬೇಕಾಗಿದೆ. ಯಾಕಂದ್ರೆ ಈಗ ನೋಡ್ತಿದ್ರೆ ಯಾರಾದ್ರೂ ಕಾಂಟ್ರಾಕ್ಟರ್ಗಳಿಗೆ ಇವರು ಮಂತ್ರಿಗಳ ಆಪ್ತರೇ ದುಡ್ಡು ಕೊಟ್ಬಿಟ್ಟು ಮಾಡೋದಿಲ್ಲ ನೋಡಿದ್ವಿ ನಾವು, ಎಲ್ಲೂ ನೋಡ್ತಾ ಇಲ್ಲ. ಅಂದ್ರೆ ಇದೆಲ್ಲ ಬೇನಾಮಿ ದಂಧೆನೂ ನಡೀತಾ ಇದೆ ಈ ಸರ್ಕಾರದಲ್ಲಿ, ಈ ಹಗರಣಗಳ ಜೊತೆ ಇದನ್ನು ನಡೀತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ತನಿಖೆ ಆಗ್ಲೇಬೇಕು, ಈ ರಾಜೀನಾಮೆ ಕೊಡ್ಲೇಬೇಕಾಗಿದೆ, ಅನಿವಾರ್ಯತೆ ಇದೆ. ಮತ್ತೆ ಈ ಸಮರ್ಥರನ್ನ ಅಲ್ಲಿ ತರಬೇಕು ಅನ್ನೋದಷ್ಟೇ ನಮ್ಮ ವಾದ. ಏನಂತಂದ್ರೆ ಇವ್ರು ರಾಜೀನಾಮೆ ಕೊಟ್ಬಿಡೋದೇ ಒಂದು ಪರಿಹಾರನ ಅಂದ್ರೆ, ಇವಾಗ ಒಂದು ಇಲಾಖೆಗೆ ಮುಖ್ಯಸ್ಥರಿದ್ದಂಗೆ ಸಚಿವರು ಅವರೇ ಅವ್ರ ಕಾರ್ಯ ಸರಿಯಾಗಿ ನಡೀತಾ ಇಲ್ಲ ಅಂತಂದ್ರೆ ಇಲಾಖೆ ಹೆಂಗ್ ನಡೆಯುತ್ತೆ? ಅಲ್ಲಿ ಸಮರ್ಥನ ತರಬೇಕು. ಸಮರ್ಥರ ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಸರ್ಕಾರನೇ ಬಿದ್ದೋಗ್ಲಿ ಅತ್ಗೆ. ಯಾಕಂದ್ರೆ ಇವರು ಬರೀ ಅಧಿಕಾರ ಅವ್ರು ಲೂಟಿ ಮಾಡ್ಲಿಕ್ಕೆ ಕೂತಿದಾರ ಇಲ್ಲಿ, ಹಗರಣಗಳ ಮೇಲೆ ಹಗರಣಗಳು ಮಾಡ್ಕೊಂಡು ಜನರು ಸಾಯ್ತಾ ಇದಾರೆ. ಅಭಿವೃದ್ಧಿ ಕಾಣ್ತಾ ಇಲ್ಲ ಎಲ್ಲೋ ಒಂದು ಕಿಲೋಮೀಟರ್ ಒಳ್ಳೆ ರಸ್ತೆ ಹಾಕಿರೋ ತೋರಿಸ್ಬಿಡ್ಲಿ 1.5 ವರ್ಷದಲ್ಲಿ ಎಲ್ಲಾರು. ಬೆಂಗಳೂರು ನಾನು ಮನೆಯಿಂದ ಇಲ್ಲ ಬರ್ಬೇಕಾದ್ರೆ ಇರೋ 10 ಕಿಲೋಮೀಟರ್ ಎಷ್ಟೇ 1 ಅವರ್ ಬರಕ್ ಟೌನ್ ಹಾಲ್ ಮುಂದೆ ಮುಖ್ಯಮಂತ್ರಿಗಳ ಮನೆ ಮುಂದೆನೆ ರಸ್ತೆ ಇನ್ನೂ ಕಿತ್ತು ಹೋಗಿದೆ, ಗುಂಡಿಗಳಿದೆ. ಬ್ರ್ಯಾಂಡ್ ಬೆಂಗಳೂರು ಎಲ್ಲೋಯ್ತು? ನಾನು ರಾಜೀನಾಮೆ ವಿಚಾರ ಆಗಿರೋದ್ರಿಂದ ವಿವೇಕಾನಂದ ಸರ್, ರಾಜೀನಾಮೆನೇ ಪರಿಹಾರನ? ಈಗ ಪರಮೇಶ್ವರ್ ಅವರು ರಾಜೀನಾಮೆ ಕೊಟ್ರೆ ಅಲ್ಲಿ ರೀಪ್ಲೇಸ್ ಆಗೋದು ಯಾರು? ಎಟ್ಟಿಗೇನು ಕಾಂಗ್ರೆಸ್ ಪಕ್ಷದವರೇ, ಬಿಜೆಪಿ ಅವರು ಅಲ್ಲಿ ಹೋಗಿ ಕೂರೋದಿಲ್ಲ. ರಾಜೀನಾಮೆ ಕೊಟ್ಟು ಮಾತ್ರಕ್ಕೆ ವ್ಯವಸ್ಥೆ ಸುಧಾರಿಸ್ಬಿಡುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯನಾ? ಅದರ ಜೊತೆಗೆ ರಾಜೀನಾಮೆ ಕೊಡದೆ ಹೋದ್ರೆ ಅವ್ರ ಮೇಲಿರೋ ಆರೋಪಗಳು ಪಾರದರ್ಶಕವಾಗಿ ತನಿಖೆ ಆಗುತ್ತೆ ಅನ್ನೋದು ಕೂಡ ಪ್ರಶ್ನೆ ಉಳಿಯುತ್ತೆ. ಫ್ರೀ ಹ್ಯಾಂಡ್ ಕೊಟ್ಟರು ಎಷ್ಟೋ ಕೆಲಸ ಆಗುತ್ತೆ, ಅವ್ರು ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ, ಅವ್ರಿಗೆ ಜುಟ್ಟು ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದಾರೆ ಪೊಲೀಸ್ನವ್ರ ಕೈಲೂ. ಅದಕ್ಕೋಸ್ಕರ ಜುಟ್ಟಿ ಹಿಡಿದಿರೋದು ಯಾರು ಅನ್ನೋದ್ರ ಬಗ್ಗೆನೂ ಪ್ರಶ್ನೆ ಇದೆ. ಅದು ಗೃಹ ಸಚಿವರ ಕೈಲೇ ಇದೆಯಾ ಬೇರೆಯವ್ರ ಕೈಲಿ ಇದೆಯಾ ಅಂತ ಹೇಳಿ. ಮೊದಲನೇದಾಗಿ ಸುನಿಲ್ ಅವರು ಹೇಳಿದಾಗೆ ಖಂಡಿತವಾಗ್ಲೂ ಸಿಸ್ಟಮ್ ಬಗ್ಗೆನೇ ನಾವು ಮಾತಾಡಬೇಕಾಗಿದೆ. ಯಾಕೆಂದ್ರೆ ಪಕ್ಷಗಳಿಗೆ ಸರ್ಕಾರ ಅನ್ನೋದು ಬಾಡಿಗೆ ಮನೆ ಇದ್ದಾಗೆ. ಅವ್ರು ಏನು ಅಂದ್ರೆ ಒಬ್ರು ಬರ್ತಾರೆ 5 ವರ್ಷ ಇವ್ರು ಹಂಚ್ಕೊಂಡು ಈ ಕ್ರೈಮ್ ಇದೆಯಲ್ಲ ಇದು ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಈಗ ನೀವು ಹೇಳಿದಾಗೆ ಈಗ ನೋಡಿ, ಉದಾಹರಣೆಗೆ ಈಗ ಪಕ್ಷದ ವಕ್ತಾರರು ಅದನ್ನೊಂದು ಸಮರ್ಥಿಸ್ಕೋತಾರೆ. ಇಷ್ಟು ದಿನ ಈಗ ಆಮ್ ಆದ್ಮಿ ಪಾರ್ಟಿಯ ಧ್ವನಿ ಬೇರೆ ಇತ್ತು, ಮೊನ್ನೆ ಡೆಲ್ಲಿಯಲ್ಲಿ ಅವರಿಬ್ಬರಿಗೂ ಕ್ಲಾಶ್ ಆಯ್ತು ಅನ್ನೋ ಕಾರಣಕ್ಕೆ ಲೋಕಸಭೆಗೆ ಮಾತ್ರ ನಮ್ಮ ಮೈತ್ರಿ ಅಂದ್ರೆ ಈಗ ಸ್ವಲ್ಪ ಧ್ವನಿ ಚೇಂಜ್ ಆಗುತ್ತೆ. ಅದಕ್ಕೆ ನಾನು ಹೇಳೋದು ಇದು ಸಿಸ್ಟಮ್ ಅಲ್ಲ, ಸಮರ್ಥನೆ ಅಲ್ಲ. ಸಂತೋಷ ಹಾಗೆ ಇರಬೇಕು. ನಾವ್ ಏನಂದ್ರೆ ಒಟ್ಟು ಸಿಸ್ಟಮ್ ಬಗ್ಗೆ ನಾವು ಮಾತಾಡ್ಬೇಕಾಗುತ್ತೆ. ಈಗ ನಾನು ಹೇಳದ್ನಲ್ಲ, ಈಗ ನಮ್ಮ ಹತ್ರ ಇರುವಂತಹ ಈಗ 136 ಶಾಸಕರಿದ್ದಾರೆ. ಈಗ ರಿಸಲ್ಟ್ ನೋಡಿದಾಗ ಖಂಡಿತವಾಗ್ಲೂ ಗೃಹ ಮಂತ್ರಿಗಳ ಮೇಲೆ ಒಂದಷ್ಟು ವೈಫಲ್ಯದ ಇದಿದೆ. ಸೊ ಯಾರು ಹೆಡ್ ಇರ್ತಾನೆ ಕ್ಯಾಪ್ಟನ್, ಇನ್ನೊಬ್ಬರನ್ನ ಅದರಲ್ಲಿ 136 ಜನದಲ್ಲಿ ಇನ್ನೊಬ್ರು ದಕ್ಷವಾಗಿದ್ದಾಗ ಎಕ್ಸ್ಪೆರಿಮೆಂಟ್ ಮಾಡೋ ಸರ್ಕಾರ ಹಾಗೆ ಇರುತ್ತೆ. ಆಮೇಲೆ ನೀವು ಈಗ ನಾವು ಇವರು CID ನಂಬಲ್ಲ, ಅವರು ED ಅದನ್ನ ನಂಬಲ್ಲ ಅಂದಾಗ ಮತ್ತೆ ಸಿಸ್ಟಮ್ ಬಗ್ಗೆನೇ ಮಾತಾಡ್ಬೇಕಾಗುತ್ತೆ. ನೀವು ಎಲ್ಲಿಂದ ಯಾರನ್ನ ತರ್ತೀರಿ? ಆಮೇಲೆ ಅಲ್ಲಿ ಇದಾರಲ್ಲ COD ಅಲ್ಲಿ ಇರ್ಬೋದು ಅಥವಾ CBI ಅಲ್ಲಿ ಇರೋ ಎಲ್ಲ IAS ಆಫೀಸರ್ಸ್ IPS ಆಫೀಸರ್ಸ್ ಇರ್ತಾರೆ. ಅಂಥವ್ರ ಮೇಲೆ ಈ ಸಿಸ್ಟಮ್ ಅಲ್ಲಿ ನಮಗೆ ನಂಬಿಕೆಗಳಿಲ್ಲ ಅನ್ನೋದಾದ್ರೆ ಶಾಸಕರಿಗೆ ಇಡೀ ಸಿಸ್ಟಮ್ ಕುಸಿತಾ ಇದೆ ಅಂತ. ಅಂದ್ರೆ ಸರ್ಕಾರ ಏನಾದ್ರೂ ಇರಲಿ, ಅವ್ರಿಗೂ ಇಂಡಿವಿಜುವಾಲಿಟಿ ಇರುತ್ತೆ. 30 ಸೆಕೆಂಡ್ ಸಮಯ ಇರೋದ್ರಿಂದ ಕ್ವಿಕ್ ಆಗಿ ವಿರೋಧ ಪಕ್ಷದ ವಕ್ತಾರರು ಅಶೋಕ್ ಗೌಡ್ರನ್ ಕೇಳ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ದಿನೇಶ್ ಗುಂಡೂರಾವ್ ಅವರು, ಹೀಗೆ ಎಲ್ಲರ ರಾಜೀನಾಮೆಯನ್ನ ಆಗ್ರಹಿಸ್ತಾ ಇರುವ ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆ ಮಾತ್ರ ಪರಿಹಾರ ಅಂತ ಹೇಳಿ ನಿಮಗನಿಸ್ತಿದ್ಯಾ ಅಂತ ಹೇಳಿ? ನಾವ್ ಹೇಳ್ತಿರ್ತಕ್ಕಂಥದ್ದು ಈ ಸರ್ಕಾರದಿಂದ, ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಕರ್ನಾಟಕದಿಂದ. ಆದ್ರೆ ಎಷ್ಟು ಬೇಗ ಆಗುತ್ತೋ, ವಿರೋಧವಾದ ನಿರೀಕ್ಷೆ ನಿಮ್ದು? ಜನರ ಮ್ಯಾಂಡೇಟ್ ಕೊಟ್ಟಿರ್ತಕ್ಕಂಥದ್ದು ಒಳ್ಳೆ ಆಡಳಿತ ನಡೆಸಿ ಅಂತ ಹೇಳಿ. ನೀವು ಅಕಸ್ಮಾತ್ ಈ ರೀತಿ ದುರಾಡಳಿತ ನಡೆಸಿ ರಾಜ್ಯದಲ್ಲಿರ್ತಕ್ಕಂಥವ್ರು ಎಲ್ಲರಿಗೂ ಆತ್ಮಹತ್ಯೆ ಭಾಗ್ಯಗಳನ್ನ ಕೊಡೋದಾದ್ರೆ ನೀವು ಸರ್ಕಾರ ಹಾಕ್ಬೇಕು. ಆಮೇಲೆ ನಾನು ಹೇಳ್ತೀನಿ, ನಮ್ಮ ಆಮ್ ಆದ್ಮಿ ಪಾರ್ಟಿ ವಕ್ತಾರ ಕರೆಕ್ಟ್ ಆಗಿ ಹೇಳ್ತಾರೆ, ಏನಂದ್ರೆ ಇಡಿನೂ ಸಹ ಇದ್ರಲ್ಲಿ ಎಂಟರ್ ಆಗ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ 80 ಲಕ್ಷ ರೂಪಾಯಿ ಅವ್ರು ಕೊಟ್ಟಿರ್ತಕ್ಕಂಥದ್ದು ಕ್ಯಾಶ್ ಅಲ್ಲೇ ಆದ್ರೆ ಖಂಡಿತವಾಗ್ಲೂ ಸಹ ಅದು ಸಹ, ಯಾಕಂದ್ರೆ 2 ಲಕ್ಷಕ್ಕಿಂತ ಜಾಸ್ತಿ 2 ಲಕ್ಷಕ್ಕಿಂತ ಜಾಸ್ತಿ ನಾವು ಯಾವ್ದು ಕ್ಯಾಶ್ ನಲ್ಲಿ ವ್ಯವಹಾರ ಮಾಡಂಗೇ ಇಲ್ಲ. ಅಂತಹ ಒಂದು ಪ್ರಕರಣದಲ್ಲಿ ನೀವೇ ದುಡ್ಡು ಕೊಟ್ಟಿದ್ದೀರಾ ಅಂದ್ರೆ ಇದು ಪ್ರಿಯಾಂಕಾ ಖರ್ಗೆ ಅವ್ರ ದುಡ್ಡ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ದುಡ್ಡ, ಅಥವಾ ಅವ್ರ ಅಣ್ಣ ರಾಹುಲ್ ಖರ್ಗೆ ಅವ್ರ ದುಡ್ಡ ಅಂತಕ್ಕಂತಹ ಮಾತನ್ನು ಸಹ ಹೇಳ್ಬೇಕಾಗ್ತದೆ ರಾಜ್ಯದ ಜನತೆಗೆ. ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ ಇವತ್ತಿರ್ತಕ್ಕಂಥದ್ದು ರಾವಣನ ಸರ್ಕಾರ. ರಾವಣ ಇದ್ದಾಗ ರಾಮ ಹುಟ್ಟಲೇಬೇಕು. ರಾಮ ಬಿಜೆಪಿಯಿಂದ ಹುಟ್ಟಿದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಸರ್ಕಾರ. ಚರ್ಚೆಗೆ ಸಮಯ ಇದ್ದದ್ದಷ್ಟೇ 135ಕ್ಕೂ ಅಧಿಕ ಶಾಸಕರ ಬಲದೊಂದಿಗೆ ರಚನೆಯಾದ ಸರ್ಕಾರ ಪಂಚ ಗ್ಯಾರಂಟಿಗಳ ಮೂಲಕ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಅಥವಾ ಕಲ್ಯಾಣ ರಾಜ್ಯವನ್ನು ಸ್ಥಾಪನೆ ಮಾಡಲಿ ಅನ್ನೋ ನಿರೀಕ್ಷೆ ಜನರದಿದೆ. ಹಗರಣಗಳ ಆರೋಪದಿಂದ ಮುಕ್ತರಾಗ್ಲಿ, ಸಚಿವರು ಅಭಿವೃದ್ಧಿ ಕಡೆ ಗಮನ ಕೊಡ್ಲಿ ಅಂತ ನಿರೀಕ್ಷೆ ಮಾಡ್ತಾ ಚರ್ಚೆಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಮತ್ತೊಮ್ಮೆ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.